ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗವನ್ನೇ ಸೃಷ್ಟಿ ಮಾಡಿದ, ಅಕ್ಷರಶಃ ಕಲ್ಲಿನಲ್ಲಿ ಕಾವ್ಯ ಬರೆದ ಒಂದು ರಾಜವಂಶದ ಬಗ್ಗೆ ಮಾತಾಡೋಣ. ಹೌದು, ಕರ್ನಾಟಕದ ರಾಜಕೀಯ ಭೂಪಟವನ್ನೇ ಬದಲಿಸಿದ ಬದಾಮಿ ಚಾಲುಕ್ಯರ ಕಥೆಯನ್ನ ಕೇಳೋಣ ಬನ್ನಿ. ಸರಿ, ಹಾಗಾದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಏನಂತೀರಾ? ಒಂದು ಕಾಲದಲ್ಲಿ ನಮ್ಮ ಕನ್ನಡ ನಾಡು ಹರಿದು ಹಂಚಿ ಹೋಗಿತ್ತು. ಅದನ್ನೆಲ್ಲ ಒಂದುಗೂಡಿಸಿ ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ಶಕ್ತಿಯಾಗಿ ಮೆರೆದ ಆ ಮೊದಲ ಸಾಮ್ರಾಜ್ಯ ಯಾವುದು ಅಂತ ಊಹೆ ಮಾಡಬಲ್ಲಿರಾ? ಬೇರೆ ಯಾವುದೂ ಅಲ್ಲ, ಅದುವೇ ಬಾದಾಮಿ ಚಾಲುಕ್ಯರು. ಹೌದು, ಇವರೇ ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ಒಂದು ಸಾಮ್ರಾಜ್ಯ ಅನ್ನೋ ಸ್ವರೂಪ ಕೊಟ್ಟ ಮೊದಲಿಗರು. ಹಾಗಾದ್ರೆ ಬನ್ನಿ, ಇವರ ಕಥೆಯ ಮೊದಲ ಅಧ್ಯಾಯವನ್ನ ನೋಡೋಣ. ಅಂದ್ರೆ ಈ ಸಾಮ್ರಾಜ್ಯ ಶುರುವಾಗಿದ್ದೇಗೆ, ಇದಕ್ಕೆ ಅಡಿಪಾಯ ಹಾಕಿದವರು ಯಾರು, ನಮ್ಮ ಕರ್ನಾಟಕದ ಮೊದಲ ಮಹಾ ಸಾಮ್ರಾಜ್ಯ ಹುಟ್ಟಿದ ಕಥೆಯನ್ನ ಈಗ ನೋಡೋಣ. ನೋಡಿ, ಇದೆಲ್ಲ ಶುರುವಾಗಿದ್ದು ಕ್ರಿಸ್ತಶಕ 543ರಲ್ಲಿ 1ನೇ ಪುಲಿಕೇಶಿ ಅನ್ನೋ ರಾಜನಿಂದ. ಅವರು ಬದಾಮಿಯನ್ನ ತಮ್ಮ ರಾಜಧಾನಿ ಮಾಡಿಕೊಂಡು ಹೆಚ್ಚು ಕಮ್ಮಿ 200 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರು. ಇವರು ಬರೋ ಮುಂಚೆ ಕದಂಬರ ನಂತರ ಕರ್ನಾಟಕ ಹರಿದು ಹಂಚಿ ಹೋಗಿತ್ತು. ಅದನ್ನ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಕಟ್ಟಿದ್ದು ಇವರೇ. ಇದು ಚಾಲುಕ್ಯರ ಅತಿದೊಡ್ಡ ಕೊಡುಗೆ ಅಂತಾನೇ ಹೇಳ್ಬೋದು. ಯಾವೊಂದು ದೊಡ್ಡ ಸಾಮ್ರಾಜ್ಯದ ಇತಿಹಾಸ ತೆಗೆದುನೋಡಿದ್ರೂ ಅಲ್ಲಿ ಒಬ್ಬ ಮಹಾನ್ ಚಕ್ರವರ್ತಿ ಇರ್ತಾನೆ ಅಲ್ವಾ? ಆ ಸಾಮ್ರಾಜ್ಯವನ್ನ ಅದರ ಪೀಕ್ಗೆ ಅಂದ್ರೆ ಉತ್ತುಂಗಕ್ಕೆ ಕೊಂಡೊಯ್ಯುವ ಒಬ್ಬ ನಾಯಕ. ಚಾಲುಕ್ಯರ ವಿಷಯದಲ್ಲಿ ಆ ಚಕ್ರವರ್ತಿಯೇ 2ನೇ ಪುಲಿಕೇಶಿ. ಇಡೀ ದಕ್ಷಿಣ ಭಾರತದ ಅಧಿಪತಿ, ದಕ್ಷಿಣಾಪತೇಶ್ವರ ಅಂತಾನೆ ಕೀರ್ತಿ ಪಡೆದವನು. ಅವರ ಆಳ್ವಿಕೆಯ ಪ್ರತಿಯೊಂದು ಘಟ್ಟನೂ ತುಂಬಾನೇ ರೋಚಕವಾಗಿದೆ. ಕ್ರಿಸ್ತಶಕ 610ರಲ್ಲಿ ಪಟ್ಟಕ್ಕೆ ಬರ್ತಾರೆ. ಬಂದ ಕೆಲವೇ ವರ್ಷಗಳಲ್ಲಿ ಅಂದ್ರೆ ಸುಮಾರು 618ರಲ್ಲಿ ಅಂದಿನ ಉತ್ತರ ಭಾರತದ ಮಹಾ ಚಕ್ರವರ್ತಿ ಹರ್ಷವರ್ಧನನನ್ನೇ ಸೋಲಿಸಿ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾರೆ. ಅವರ ಖ್ಯಾತಿ ಎಷ್ಟರ ಮಟ್ಟಿಗೆ ಹರಡಿತ್ತಂದ್ರೆ ಚೀನಾದ ಪ್ರಖ್ಯಾತ ಪ್ರವಾಸಿ ಹ್ಯುಯೆನ್ ತ್ಸಾಂಗ್ ಕೂಡ ಇವರ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಇವರನ್ನ ಹೊಗಳಿದಾನೆ. ಆದರೆ ಇವರ ಅಂತ್ಯ ಮಾತ್ರ ಪಲ್ಲವರ ಜೊತೆಗಿನ ಯುದ್ಧದಲ್ಲಿ ದುರಂತಮಯವಾಗಿ ಆಗುತ್ತೆ. ಆ ಕಾಲದ ಭಾರತವನ್ನ ಒಂದ್ ರೀತಿ ಉತ್ತರ ಮತ್ತು ದಕ್ಷಿಣ ಅಂತ 2 ಭಾಗ ಮಾಡಿದ್ರೆ, ಉತ್ತರಕ್ಕೆ ಹರ್ಷವರ್ಧನ ಅಧಿಪತಿಯಾಗಿದ್ರೆ ದಕ್ಷಿಣಕ್ಕೆ ಪುಲಿಕೇಶಿ ಅಧಿಪತಿಯಾಗಿದ್ರು. ಹರ್ಷನತ್ರ ದೊಡ್ಡ ಸೈನ್ಯ ಇತ್ತು. ಆದರೆ ಆ ಸೈನ್ಯವನ್ನ ನರ್ಮದಾ ನದಿಯ ದಡದಲ್ಲಿ ತಡೆದು ನಿಲ್ಲಿಸೋ ಮೂಲಕ ಪುಲಿಕೇಶಿ ಅಕ್ಷರಶಃ ಭಾರತದ ನಕ್ಷೆಯ ಮೇಲೆ ಒಂದು ಗೆರೆ ಎಳೆದ್ರು. ಇಲ್ಲಿಂದ ಮುಂದೆ ದಕ್ಷಿಣ ನಮ್ದು ಅಂತ. ಇದು ದಕ್ಷಿಣ ಭಾರತದ ಅಸ್ಮಿತೆಯನ್ನ ಕಾಪಾಡಿದ ಒಂದು ತುಂಬಾನೇ ನಿರ್ಣಾಯಕವಾದ ವಿಜಯವಾಗಿತ್ತು. ಅವರ ಕೀರ್ತಿ ಎಷ್ಟರ ಮಟ್ಟಿಗೆ ಹಬ್ಬಿತ್ತೆಂದ್ರೆ, ಆ ಚೀನೀ ಪ್ರವಾಸಿ ಹ್ಯುಯೆನ್ ತ್ಸಾಂಗ್ ಅವರ ಬಗ್ಗೆ ಹೀಗೆ ಬರೀತಾನೆ: ರಾಜನ ಬಳಿ ಇರೋ ಸೈನಿಕರು ಮತ್ತೆ ಆನೆಗಳ ಬಲದಿಂದಾಗಿ ಅವನು ತನ್ನ ನೆರೆಹೊರೆಯವರನ್ನ ತುಂಬಾ ತಿರಸ್ಕಾರದಿಂದ ನೋಡ್ತಾನೆ. ಈ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ಪುಲಿಕೇಶನ ಆತ್ಮವಿಶ್ವಾಸ, ಅವರ ಶಕ್ತಿ. ಅಂದಿನ ಕಾಲದಲ್ಲಿ ಅವರಿಗಿದ್ದ ಒಂದು ದರ್ಪಕ್ಕೆ ಇದು ಕನ್ನಡಿ ಹಿಡಿದ ಹಾಗೆ ಇದೆ ಅಲ್ವಾ? ಸರಿ, ಒಬ್ಬ ರಾಜ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಒಂದು ಸಾಮ್ರಾಜ್ಯ ಅವನೊಬ್ಬನಿಂದ ನಡೆಯೋಲ್ಲ. ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಚಾಲುಕ್ಯರು ಹೇಗೆ ನಿಭಾಯಿಸ್ತಿದ್ರು? ಅವರ ಆಡಳಿತದ ಸೂತ್ರ ಏನಿತ್ತು? ಬನ್ನಿ, ಅದರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಅವರ ಆಡಳಿತ ವ್ಯವಸ್ಥೆ ತುಂಬಾನೇ ವ್ಯವಸ್ಥಿತವಾಗಿತ್ತು. ಇಡೀ ಸಾಮ್ರಾಜ್ಯವನ್ನ ಮೊದಲು ಮಂಡಲಾಂಟ ದೊಡ್ಡ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ರು. ಆಮೇಲೆ ಅದನ್ನ ವಿಷಯ ಅಂದ್ರೆ ಇವತ್ತಿನ ಜಿಲ್ಲೆಗಳ ತರ, ಅದಾದ್ಮೇಲೆ ನಾಡು, ಮತ್ತು ಕೊನೆಗೆ ಅತಿ ಚಿಕ್ಕ ಘಟಕ ಗ್ರಾಮ ಅಂತ ಭಾಗ ಮಾಡಿದ್ರು. ಹೀಗೆ ಮಾಡಿದ್ರಿಂದ ಆಡಳಿತ ನಡೆಸೋದು ತುಂಬಾನೇ ಸುಲಭ ಆಗ್ತಿತ್ತು. ಈ ಇಡೀ ವ್ಯವಸ್ಥೆಯನ್ನ ನಡೆಸೋಕೆ ಮಹಾಮಾತ್ಯ, ದಂಡನಾಯಕ, ಸೇನಾಪತಿ ಈ ಥರದ ದೊಡ್ಡ ಅಧಿಕಾರಿಗಳಿದ್ರು. ಅಷ್ಟೇ ಅಲ್ಲ, ಅವರ ಸೇನೆ ಬರೀ ನೆಲದ ಮೇಲೆ ಯುದ್ಧ ಮಾಡೋದಕ್ಕೆ ಸೀಮಿತವಾಗಿರಲಿಲ್ಲ. ಬಲಿಷ್ಠವಾದ ಕುದುರೆದಳ, ಆನೆದಳ ಜೊತೆಗೆ ನಮ್ಮ ಕರಾವಳಿ ಪ್ರದೇಶಗಳನ್ನು ನಿಯಂತ್ರಣದಲ್ಲಿಡಲು ಒಂದು ಶಕ್ತಿಯುತ ನೌಕಾಪಡೆ ಕೂಡ ಇತ್ತು. ಚಾಲುಕ್ಯರ ಕಥೆ ಅಂದ್ರೆ ಬರೀ ಯುದ್ಧ, ಆಡಳಿತ ಅಷ್ಟೇ ಅಲ್ಲ. ಅವರ ನಿಜವಾದ ಪರಂಪರೆ ಇವತ್ತಿಗೂ ಜೀವಂತವಾಗಿರೋದು ಅವರ ವಾಸ್ತುಶಿಲ್ಪದಲ್ಲಿ. ಅವರು ಸುಮ್ಮನೆ ಕಟ್ಟಡಗಳನ್ನ ಕಟ್ಟಲಿಲ್ಲ, ಅಕ್ಷರಶಃ ಕಲ್ಲಿನಲ್ಲಿ ಕವಿತೆ ಬರೆದ್ರು. ಚಾಲುಕ್ಯರ ವಾಸ್ತುಶಿಲ್ಪದ ಅಸಲಿ ಪ್ರತಿಭೆ ಏನು ಗೊತ್ತಾ? ಅವರು ಒಂದೇ ಶೈಲಿಗೆ ಅಂಟ್ಕೊಳ್ಳಿಲ್ಲ. ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡನ್ನೂ ಎಷ್ಟು ಅದ್ಭುತವಾಗಿ ಮಿಶ್ರಣ ಮಾಡಿದ್ರು ಅಂದ್ರೆ ಅದರಿಂದ ಒಂದು ಸಂಪೂರ್ಣ ಹೊಸ ವಾಸ್ತುಶಿಲ್ಪದ ಭಾಷೆಯನ್ನೇ ಸೃಷ್ಟಿ ಮಾಡಿದ್ರು. ಇದು ಭಾರತೀಯ ವಾಸ್ತುಶಿಲ್ಪದ ಇತಿಹಾಸದಲ್ಲೇ ಒಂದು ದೊಡ್ಡ ಕ್ರಾಂತಿ. ಅವರ ಈ ಕಲಾತ್ಮಕ ಪ್ರಯೋಗಗಳಿಗೆ 3 ಮುಖ್ಯ ಕೇಂದ್ರಗಳಿದ್ದವು. ಒಂದು ಬದಾಮಿ, ಇಲ್ಲಿನ ಗುಹಾಂತರ ದೇವಾಲಯಗಳು ಜಗತ್ಪ್ರಸಿದ್ಧ. ಇನ್ನೊಂದು ಐಹೊಳೆ, ಇದನ್ನಂತೂ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತಾನೆ ಕರೀತಾರೆ, ಯಾಕೆಂದ್ರೆ ಅಲ್ಲಿ 100ಕ್ಕೂ ಹೆಚ್ಚು ದೇವಸ್ಥಾನಗಳಿವೆ. ಇನ್ನು ಮೂರನೆಯದು ಪಟ್ಟದಕಲ್ಲು.
ಇಲ್ಲಿಗೆ ಬರುವಷ್ಟರಲ್ಲಿ ಅವರ ಕಲೆ ಪರಿಪೂರ್ಣತೆಯನ್ನು ತಲುಪಿತ್ತು. ಇದು ಅವರ ಪಟ್ಟಾಭಿಷೇಕದ ಸ್ಥಳ ಕೂಡ ಆಗಿತ್ತು. ಚಾಲುಕ್ಯರ ಸಾಧನೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಅವರ ಕಲಾಕೃತಿಗಳ ಸಂಗ್ರಹದಂತಿರೋ ಪಟ್ಟದಕಲ್ಲು ಇಂದು ಯುನೆಸ್ಕೋದಿಂದ ವಿಶ್ವ ಪರಂಪರೆಯ ತಾಣ ಅಂತ ಗುರುತಿಸಲ್ಪಟ್ಟಿದೆ. ಇದು ನಿಜಕ್ಕೂ ಪ್ರತಿಯೊಬ್ಬ ಕನ್ನಡಿಗನೂ ಹೆಮ್ಮೆ ಪಡೋ ವಿಚಾರ. ಆದರೆ ಇತಿಹಾಸದ ಒಂದು ನಿಯಮ ಇದೆ: ಯಾವುದೇ ಸಾಮ್ರಾಜ್ಯ ಶಾಶ್ವತ ಅಲ್ಲ. ಹಾಗೆಯೇ ಚಾಲುಕ್ಯರ ಸುವರ್ಣಯುಗಕ್ಕೂ ಒಂದು ಅಂತ್ಯ ಬಂತು. ಅವರ ಪತನಕ್ಕೆ ಕಾರಣಗಳೇನು ಮತ್ತು ಅವರು ನಮಗಾಗಿ ಬಿಟ್ಟುಹೋದ ಪರಂಪರೆಯೇನು? ಬನ್ನಿ, ಕೊನೆಯದಾಗಿ ಅದನ್ನು ನೋಡೋಣ. ಅವರ ಪತನಕ್ಕೆ ಮುಖ್ಯವಾಗಿ 3 ಕಾರಣಗಳನ್ನು ನಾವು ಗುರುತಿಸಬಹುದು. ಮೊದಲನೇದು, ಪಲ್ಲವರ ಜೊತೆಗಿನ ನಿರಂತರ ಯುದ್ಧಗಳು. ಈ ಯುದ್ಧಗಳು ಸಾಮ್ರಾಜ್ಯವನ್ನು ಒಳಗಿಂದೊಳಗೆ ದುರ್ಬಲ ಮಾಡಿತು. ಎರಡನೆಯದು, ಎರಡನೇ ಪುಲಕೇಶಿಯ ನಂತರ ಬಂದ ರಾಜರು ಅಷ್ಟು ಸಮರ್ಥರಾಗಿರಲಿಲ್ಲ. ಮತ್ತು ಮೂರನೇ ಹಾಗೂ ಕೊನೆಯ ಹೊಡೆತ ಬಿದ್ದಿದ್ದು ಅವರ ಕೈಕೆಳಗೆ ಕೆಲಸ ಮಾಡ್ತಿದ್ದ ಸಾಮಂತರಾದ ರಾಷ್ಟ್ರಕೂಟರಿಂದ. ದಂತಿದುರ್ಗನ ನೇತೃತ್ವದಲ್ಲಿ ಇವರು ದಂಗೆಯೆದ್ದು ಚಾಲುಕ್ಯರ ಆಳ್ವಿಕೆಯನ್ನು ಕೊನೆಗೊಳಿಸಿದರು. ಹಾಗಾದರೆ ಚಾಲುಕ್ಯರ ಕಥೆ ಇಲ್ಲಿಗೆ ಮುಗಿದು ಹೋಯ್ತಾ? ಇಲ್ಲ, ರಾಜಕೀಯವಾಗಿ ಒಂದು ಸಾಮ್ರಾಜ್ಯ ಪತನವಾಗಿರ್ಬೋದು, ಆದರೆ ಅವರ ಪರಂಪರೆ ಇವತ್ತಿಗೂ ಅಳಿದು ಹೋಗಿಲ್ಲ. ಅವರು ಕಟ್ಟಿದ ದೇವಸ್ಥಾನಗಳು ಇವತ್ತಿಗೂ ಗಟ್ಟಿಯಾಗಿ ನಿಂತಿವೆ, ಅವರ ಕಥೆಯನ್ನ ಹೇಳ್ತಿವೆ. ಅವರು ಹಾಕಿಕೊಟ್ಟ ಆಡಳಿತದ ಬುನಾದಿ ಮುಂದೆ ಬಂದ ಅನೇಕ ರಾಜವಂಶಗಳಿಗೆ ಒಂದು ದಾರಿದೀಪವಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಕರ್ನಾಟಕ ನಾಡನ್ನು ಒಂದುಗೂಡಿಸಬೇಕು ಅನ್ನೋರ ಕನಸು ಇವತ್ತಿಗೂ ನಮ್ಮ ಕರ್ನಾಟಕದ ಅಸ್ಮಿತೆಯ ಒಂದು ಮುಖ್ಯ ಭಾಗವಾಗಿವೆ. ಬಹುಶಃ ಇದೇ ಅವರ ನಿಜವಾದ ಗೆಲುವು ಅಲ್ವಾ?